ಎಲ್ಲಾರು ಕುತ್ಕೊಂಡು ಟ್ರಿಪ್ ಬಗ್ಗೆ ಪ್ಲಾನ್ ಮಾಡ್ತಾ ಇದ್ದಿದ್ರು. ಎಲ್ಲಿಗ್ ಹೋಗೋಣ, ಗೋಕರ್ಣಗ್ ಹೋಗೋಣ, ಓಮ್ ಬೀಚ್‌ಗೆ ಹೋಗೋಣ, ಅಲ್ಲಿಗ್ ಹೋಗೋಣ, ಇಲ್ಲಿಗ್ ಹೋಗೋಣ ಅಂತ. ಇವನ್ ಕುತ್ಕೊಂಡು ಅದೇನು ಯೋಚನೆ ಮಾಡ್ತಾ ಇದ್ನೋ, ಇವನ್ ಸ್ಮೈಲ್ ನೋಡಿ. ಒಂದ್ ಮೀಮ್ ಅಲ್ಲಿ ನಾಯಿ ನಗಿಯುತ್ತಲ್ಲ ಆ ತರಾನೇ ಇದೆ. ಏನೋ ಈ ತಿಂಗಳು ಸ್ಯಾಲರಿ ಆಗ್ಬೇಕೇನೋ ಅದಕ್ಕೆ BBMP ಅವರು ಕಾಣಿಸ್ಕೊಂಡವ್ರೆ ನಮ್ಮ ಏರಿಯಾದಲ್ಲಿ. ಅವ್ರು ಮಾಡೋ ಕೆಲ್ಸನೇ ನಾವು ಮಾಡ್ತಾ ಇರ್ತೀವಿ. ನಮ್ಮನೆ ಹತ್ರ ನಾವೇ ಗುಡಿಸ್ಕೊಬೇಕು. ಎಲ್ಲ ನಾವೇ ಕ್ಲೀನ್ ಮಾಡ್ಕೊಂತೀವಿ. ಅಂಗಡಿ ಮುಂದೆ ಸ್ವಲ್ಪ ಪ್ಲಾಸ್ಟಿಂಗ್ ಮಾಡ್ಬೇಕಾಗಿತ್ತು. ಅದಕ್ಕೆ ಅಂಕಲ್ ಬಂದ್ರು. ಸಿಮೆಂಟ್ ಇತ್ತು ಮನೆಯಲ್ಲೇ. ಎಲ್ಲ ಕ್ಲೀನ್ ಆಗಿ ಮಾಡ್ಕೊಟ್ರು. ನೆನ್ನೆ ಕೂಡ ಮಾಡ್ಕೊಟ್ಟಿದ್ರು. ಅದಾದ್ಮೇಲೆ ನಾನು ಅಂಗಡಿ ನೋಡ್ಕೊಂತ ಇದ್ದೆ. ಗೇಮ್ ಆಡ್ಕೊಂಡಿದ್ದೆ. ಈ ನಂಬರ್ ಫೋನ್ ನನ್ ಮಕ್ಳು ಅದೇನಕ್ಕೆ ಆಡ್ತಾರೋ ಗೇಮ್ಗಳು. ಇವ್ರಿಗೆ ಬರ್ಬಾರ್ದು ಬರ. ರೀಕಾಲ್ ಕೊಡೋ ಅಂದ್ರೆ ಎಲ್ಲೆಲ್ಲೋ ಸುತ್ತಾಡ್ತಾವನೆ. ಇನ್ನೇನ್ ರೀಕಾಲ್ ಖಾಲಿ ಆಗ್ಬೇಕು ಅವಾಗ ಹೋಗಿ ರೀಕಾಲ್ ಕೊಡ್ತಾವನೆ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ. ಮತ್ತೆ ಮಮ್ಮಿ ಜೊತೆ ಮಾರ್ಕೆಟ್‌ಗೆ ಹೋಗ್ಬಿಟ್ಟು ಬಂದೆ. ಅಲ್ಲಿ ಸ್ವಲ್ಪ ವೆಜಿಟೇಬಲ್ಸ್ ಇಸ್ಕೊಬೇಕಾಗಿತ್ತು. ಅದಕ್ಕೆ ಹೋಗಿದ್ದಿದ್ದು. ಮತ್ತೆ ನಾವೊಂದು ಹೋಲ್‌ಸೇಲ್ ಶಾಪ್‌ಗೆ ಹೋಗ್ತೀವಿ. ಐಟಮ್ ತರ್ತೀವಲ್ಲ ಅಲ್ಲಿಗೆ ಹೋಗ್ಬಿಟ್ಟು ಐಟಮ್ ಎಲ್ಲ ಇಸ್ಕೊಂಡು ಆರ್ಡರ್ ಕೊಟ್ಟು ಅಮೌಂಟ್ ಪೇ ಮಾಡಿ ಮತ್ತೆ ವಾಪಸ್ ಮನೆಗೆ ಬಂದ್ವಿ. ಮನೆಗೆ ಬಂದ್ಮೇಲೆ ಇವನ್ನ ಕರ್ಕೊಂಡು ಹೋಗ್ಬೇಕಾಗಿತ್ತು. ಇವನು ಬರ್ತಾನೆ ಅಂತ ಹೇಳಿದ್ನಲ್ಲ ಅದಕ್ಕೆ ನಮ್ಮ ಫ್ರೆಂಡ್ ಮನೆಗೆ ಮತ್ತೆ ಹೋದ್ವಿ. ಹೋಗ್ಬಿಟ್ಟು ಅಲ್ಲೆಲ್ಲಾರು ಕೂತ್ಕೊಂಡು ಒಂದೇ ಕೆಲಸ ಗೇಮ್ ಆಡು ಅಷ್ಟೇ. ಬೇರೆ ಏನೂ ಇಲ್ಲ ಇವತ್ತು. ಬರೀ ಗೇಮ್ ಆಡೋದಷ್ಟೇ. ಗೇಮ್ ಆದ್ಮೇಲೆ ಇವನು ಸರಿ ಆಯ್ತು ಅವ್ನಿಗೆ ಇರಿಟೇಟ್ ಮಾಡೋಣ ಅಂದ್ಬಿಟ್ಟು ಕಾಲ್ ಮಾಡಿದ್ದ ಅವ್ನ ಫೋನ್‌ಗೆ ಗೇಮ್ ಆಡ್ಬೇಕಾದ್ರೆ ಇರಿಟೇಟ್ ಮಾಡೋದ್ರಲ್ಲೇ ಬೇರೆ ಮಜಾ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಸ್ವಲ್ಪ ಮಳೆ ಮತ್ತೆ ಬಿಸಿಲು ಬಂದಿದ್ಕೆ ರೇಂಬೋ ಬಂದಿತ್ತು. ನೋಡ್ಕೊಂಡು ಸರಿ ಆಯ್ತು ಟೀ ಕುಡ್ಕೊಂಡ್ ಬರೋಣ ಅಂತ ಎಲ್ಲಾರು ಪ್ಲಾನ್ ಮಾಡಿದ್ವಿ. ಕೊಡ್ಸ್ತಾ ಇದ್ದಿದ್ ನಮ್ಮ ಮಾದಿ. ಸರಿ ಆಯ್ತು ಹೋಗ್ಬಿಟ್ ಬರೋಣ ಅನ್ಬಿಟ್ಟು ಎಲ್ಲಾರು ಬಂದ್ವಿ. ಒಂದೇ 2 ಗಾಡಿಯಲ್ಲಿ ಬಂದ್ವಿ. ಈ ನನ್ ಮಗ ಇದಾನ್ ನೋಡಿ ಸೆಲ್ಫ್ ಅಬ್ಸೆಸ್ಡ್. ಮಿರರ್ ನೋಡಿದ್ರೆ ಸಾಕು ಸ್ಟೈಲ್ ಮಾಡೋ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಆಮೇಲೆ ನಮ್ ಫ್ರೆಂಡಿಗೆ ಗಾಡಿ ಓಡ್ಸೋದ್ ಹೇಳ್ಕೊಟ್ಟು ಮನೆಗ್ ಬಂದ್ವಿ. ಅಷ್ಟೇ ಇವತ್ತಿಗೆ. ಮತ್ತೆ ನಾಳೆ ಸಿಗೋಣ. ಬಾಯ್.